ನಟಿ ವಿಜಯಲಕ್ಷ್ಮಿಗೆ ಸ್ಯಾಂಡಲ್ವುಡ್ ನಟ ರವಿಪ್ರಕಾಶ್ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ. ಹಣಕಾಸಿನ ನೆರವು ನೀಡುವ ನೆಪದಲ್ಲಿ ಕಿರುಕುಳ ನೀಡ್ತಾ ಇದ್ದಾರೆ ಅಂತ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ರವಿಪ್ರಕಾಶ್ ವಿರುದ್ಧ ದೂರು ದಾಖಲಿಸಿದ್ರು. ಮಲ್ಯ ಆಸ್ಪತ್ರೆಯಲ್ಲಿದ್ದ ಸಂದರ್ಭದಲ್ಲಿ 1 ಲಕ್ಷ ಹಣ ಸಹಾಯ ಮಾಡಿದ್ರು. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಪದೇ ಪದೇ ಫೋನ್ ಮಾಡಿ ಕಿರುಕುಳ ನೀಡ್ತಾ ಇದ್ರು ಅಂತ ದೂರಿನಲ್ಲಿ ವಿಜಯಲಕ್ಷ್ಮಿ ಅಕ್ಕ ಉಷಾದೇವಿ ಉಲ್ಲೇಖಿಸಿದ್ದಾರೆ. ಇನ್ನು ಆರೋಪ ಸಂಬಂಧ ಪ್ರತಿಕ್ರಿಯೆ ನೀಡಿದ ರವಿಪ್ರಕಾಶ್ ಅವರು ಆಸ್ಪತ್ರೆಗೆ ದಾಖಲಾಗಿರುವ ಕುರಿತು ಮಾಧ್ಯಮಗಳಲ್ಲಿ ಸುದ್ದಿ ನೋಡಿ ಸಹಾಯ ಮಾಡಿದೆ. ಜೊತೆಗೆ ನಿತ್ಯ ಊಟ ತಿಂಡಿ ಅಗತ್ಯ ವಸ್ತುಗಳನ್ನು ನೀಡ್ತಾ ಇದ್ದೆ. ಈ ಸಂಬಂಧ ನಾನು ಅವರಿಗೆ ಮಾಡಿರೋ ಮೆಸೇಜ್ ಕಾಲ್ ರೆಕಾರ್ಡ್ ಇದೆ. ಅವರು ನನಗೆ ತಂಗಿ ಇದ್ದ ಹಾಗೆ ಮಾನವೀಯತೆ ಆಧಾರದಲ್ಲಿ ಸಹಾಯ ಮಾಡಿದ್ದೇನೆ. ಬೇರೆ ಯಾವ ಉದ್ದೇಶ ಏನಿಲ್ಲ. ನಾನು ಕೆಟ್ಟದಾಗಿ ನಡೆದುಕೊಂಡಿದ್ರೆ ಧರ್ಮಸ್ಥಳಕ್ಕೆ ಬಂದು ಮಂಜುನಾಥ ದೇವಸ್ಥಾನದಲ್ಲಿ ಆಣೆ ಮಾಡಲಿ ಅಂತ ವಿಜಯಲಕ್ಷ್ಮಿಗೆ ಹೇಳೋ ಮೂಲಕ ಆರೋಪ ನಿರಾಕರಿಸಿದ್ದಾರೆ. ಆಮೇಲೆ ನಮ್ಮ ಅಕ್ಕನ ಬೈದ್ಬಿಟ್ಟು ಮೆಸೇಜಸ್ ಕೊಟ್ಕೊಂಡು ಎಲ್ಲ ತುಂಬ ಹರಾಸ್ ಮಾಡ್ಕೊಂಡು ಕೂತಿದ್ದಾರೆ. ಆ್ಯಂಡ್ ರೈಟ್ ನಾವು ನನಗೆ ಇವತ್ತು ಬೆಳಗಿನ ಮತ್ತೆ ಫೋನ್ ಮಾಡಿಕೊಂಡು ತುಂಬ ಜಯದೇವಾಗ ನಾನು ಡೈರೆಕ್ಟಾಗಿ ಹೋದೆ, ನೀವು ಎಲ್ಲಿದ್ದೀರಾ ಅಂತ ಈಸ್ ಗಿವ್ ಮಿ ಲಾಟ್ ಆಫ್ ಟೆನ್ಷನ್. ನಾನು ಒಂದು ವಿಷಯ ಹೇಳ್ತಿದ್ದೀನಿ, ಐ ಇಮಿಡಿಯೇಟ್ಲಿ ಕಾಲ್ ದ ಬಾಮಾ ಹರೀಶ್ ಸರ್ ಕಾಲ್ ಮಾಡಿದೆ. ಸರ್ ಪಾಪ ಈಸ್ ಇನ್ ಥಿಂಗ್ ಆರ್ಟಿಸ್ಟ್ ಯೂನಿಯನ್ಗೂ ನಾನು ತಿಳಿಸ್ತಾ ಇದ್ದೀನಿ. ಐ ಆಮ್ ಆ್ಯಕ್ಚುಲಿ ಏನಿಲ್ಲ, ವಿಜಯಲಕ್ಷ್ಮಿ ಮೇಡಮ್ ಆಗಾಗ್ಗೆ ಮೀಡಿಯಾದಲ್ಲಿ ಹೇಳ್ತಿದ್ದನ್ನು ಕೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಹೋಗಿ ಅವರು ಕೋರಿಕೆ ಮೇಲೆ 1 ಲಕ್ಷ ರೂಪಾಯಿನ ಸಹಾಯ ಮಾಡಿ ಬಂದ ಮೇಲೆ 1-2 ಸರಿ ಫೋನ್ ಮಾಡಿ ಈಗ ಹೇಗಿದ್ದಾರೆ, ಡಿಸ್ಚಾರ್ಜ್ ಆದ್ರೆ ಮಲ್ಯ ಹಾಸ್ಪಿಟ್ಲಲ್ಲಿ ಅಂತ ವಿಚಾರಿಸಿದ್ದೀನಿ. ಆಮೇಲೆ ಅವರೇ ಜಯದೇವ ಹಾಸ್ಪಿಟ್ಲಿಗೆ ಬನ್ನಿ, ನನಗೆ ಮಲ್ಯ ಹಾಸ್ಪಿಟ್ಲಲ್ಲಿ ಗಲಾಟೆ ಮಾಡಿ ಕಳಿಸಿದ್ದಾರೆ ಡಾಕ್ಟರ್ಸು ಅಂತ ಹೇಳಿ ಮೆಸೇಜ್ ಹಾಕಿದ್ರು. ಆ ಮೆಸೇಜ್ನ